ನಮಸ್ತೆ ಕರ್ನಾಟಕ. 50,000ನ ನೀವು ಹೂಡಿಕೆ ಮಾಡಿದ್ರೆ ಈ ಎಫ್ ಡಿನಲ್ಲಿ ಸಿಗುತ್ತೆ 20,000ದ ತನಕ ಬಡ್ಡಿ. ಒಂದು ವೇಳೆ ನೀವು ಈ ಎಫ್ ಡಿನಲ್ಲಿ 5 ಲಕ್ಷದ ತನಕ ಹೂಡಿಕೆ ಮಾಡಿದ್ರೆ 2 ಲಕ್ಷದ ತನಕ ಸಿಗುತ್ತೆ ಬಡ್ಡಿ. ಹಾಗಾದ್ರೆ ಸ್ನೇಹಿತರೆ, ಬನ್ನಿ ನೋಡೋಣ ಯಾವ ಬ್ಯಾಂಕ್ನ ಎಫ್ ಡಿ ಇದು, ಎಷ್ಟು ಇಂಟ್ರೆಸ್ಟ್ ರೇಟ್ಸ್ ಇದೆ, ಸೀನಿಯರ್ಸ್ಗೆ ಅಂತ ಹೆಚ್ಚಿನ ಆದ್ಯತೆ ಏನಾದರೂ ಇದೆಯಾ, ಎಷ್ಟು ಹೂಡಿಕೆ ಮಾಡಿದರೆ ಎಷ್ಟು ರಿಟರ್ನ್ಸ್ ಕೊಡುತ್ತೆ ಅಂತ ಎಲ್ಲವನ್ನು ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. HDFC ಎಫ್ ಡಿ, HDFCಯ ಫಿಕ್ಸ್ಡ್ ಡೆಪಾಸಿಟ್ ಬಗ್ಗೆ ನಾವೆಂದು ನೋಡೋಣ. ಯಾವುದೇ ಬ್ಯಾಂಕ್ ಆಗಿರಲಿ, ಪೋಸ್ಟ್ ಆಫೀಸ್ ಆಗಿರಲಿ, ಎಲ್ಲೇ ನಾವು ಎಫ್ ಡಿಯನ್ನು ತೆಗಿಬೇಕಾದ್ರೂ ಮೊದಲು ತಿಳ್ಕೊಬೇಕಾಗಿದ್ದು ಬೇಸಿಕ್ ಫೀಚರ್ಸ್ ಏನಂತ. ಯಾಕಂದರೆ ಒಮ್ಮೆ ನಾವು ಅಕೌಂಟ್ನ ತೆಗೆದುಕೊಂಡ್ಮೇಲೆ ಯಾವುದೇ ತರಹದ ತೊಂದರೆ ನಮಗಾಗಬಾರ್ದು. ಬನ್ನಿ ಹಾಗಾದರೆ HDFC ಫಿಕ್ಸ್ಡ್ ಡೆಪಾಸಿಟ್ನ ಬೇಸಿಕ್ ಫೀಚರ್ಸ್ ಏನೇನಿದೆ ಅಂತ ನೋಡೋಣ. HDFC ಫಿಕ್ಸ್ಡ್ ಡೆಪಾಸಿಟ್ನ ಏಜ್ ಲಿಮಿಟ್ ಕೇಳಿದ್ರೆ ಇಲ್ಲಿ ನೋ ಏಜ್ ಲಿಮಿಟ್. ಇಲ್ಲಿ ನೀವು ಒಂದು ಸಣ್ಣ ಮಗುವಿನಿಂದ ಹಿಡ್ಕೊಂಡು ವಯಸ್ಸಾದವ್ರ ತನಕನೂ ನೀವು ಇದರಲ್ಲಿ ಅಕೌಂಟ್ನ ತೆಗಿಬೋದು. ಯಾವುದೇ ತರಹದ ಏಜ್ ಲಿಮಿಟ್ ಇಲ್ಲ. ಈ ಎಫ್ ಡಿನಲ್ಲಿ ನೀವು ಮಿನಿಮಮ್ ಆಗಿ 5,000ದಿಂದ ಹೂಡಿಕೆಯನ್ನು ಸ್ಟಾರ್ಟ್ ಮಾಡಬೇಕಾಗುತ್ತೆ. ಮ್ಯಾಕ್ಸಿಮಮ್ ಅಂದರೆ ನೋ ಲಿಮಿಟ್, ಯಾವುದೇ ಥರದ ಲಿಮಿಟ್ ಇಲ್ಲ. ಮ್ಯಾಕ್ಸಿಮಮ್ ಆಗಿ ನೀವು ಎಷ್ಟು ಬೇಕಾದರೂ ಹೂಡಿಕೆಯನ್ನು ಈ ಅಕೌಂಟ್ನಲ್ಲಿ ನೀವು ತೆಗಿಬೋದು. ಇನ್ನು HDFC ಫಿಕ್ಸ್ಡ್ ಡೆಪಾಸಿಟ್ನ ಟೆನ್ಯೂರ್ ಅಂದರೆ ಅವಧಿ ಅಂತ ಕೇಳಿದ್ರೆ ಇದರಲ್ಲಿ ನೀವು 7 ದಿನದಿಂದ 7 ಡೇಸ್ದಿಂದ 10 ವರ್ಷದ ತನಕ ಹೂಡಿಕೆ ಮಾಡೋಕ್ಕೆ ಅವಕಾಶ ಇದೆ. ಈ ಫಿಕ್ಸ್ಡ್ ಡೆಪಾಸಿಟ್ನಲ್ಲಿ ನಾಮಿನೇಷನ್ ಫೆಸಿಲಿಟಿ ಇದೆ ಅಂತ ಕೇಳಿದ್ರೆ ಹೌದು, ಯಾರ ಹೆಸರು ಬೇಕಾದರೂ ನೀವು ನಾಮಿನಿಯನ್ನು ಮಾಡ್ಕೊಳ್ಬೋದು. ಮತ್ತು ಈ ಎಫ್ ಡಿನಲ್ಲಿ ನಿಮಗೆ ಪ್ರೀ ಮೆಚೂರ್ ವಿತ್ಡ್ರಾವಲ್ ರೂಲ್ಸ್ ಕೂಡ ಇದೆ. ಅಂದರೆ ನೀವು ಇದರಲ್ಲಿ 5 ವರ್ಷದ ಹೂಡಿಕೆಯನ್ನು ಶುರು ಮಾಡಿದ್ದೀರ ಅಂದ್ಕೊಳ್ಳಿ, 5 ವರ್ಷ ಮುಗಿಯೋಕ್ಕೆ ಮೊದಲೇ ನೀವು ದುಡ್ಡನ್ನು ತೆಗಿಬೋದು. ಆದರೆ ನೆನಪಿರಲಿ, 1% ಪೆನಲ್ಟಿ ಬೀಳುತ್ತೆ. ಇನ್ನು ಈ HDFC ಅಕೌಂಟ್ನಲ್ಲಿ ಎಫ್ ಡಿಯನ್ನು ತೆಗೆಯೋರಿಗೆ ವಿಶೇಷವಾಗಿ ಇಂಟ್ರೆಸ್ಟ್ ಪೇಔಟ್ ಆಪ್ಷನ್ ಕೂಡ ಇದೆ. ತಿಂಗಳಿಗೆ ಒಮ್ಮೆ, 6 ತಿಂಗಳಿಗೆ ಒಮ್ಮೆ, ವರ್ಷಕ್ಕೆ ಒಮ್ಮೆ ಅಥವಾ ಒಮ್ಮೆಲೆ ಮೆಚುರಿಟಿ ಸಮಯದಲ್ಲಿ ನೀವು ಇಂಟ್ರೆಸ್ಟ್ ದುಡ್ಡನ್ನು ತೆಗೆದುಕೊಳ್ಬಹುದು. ಬನ್ನಿ ಈ ಎಫ್ ಡಿನಲ್ಲಿ ಎಷ್ಟು ಇಂಟ್ರೆಸ್ಟ್ ರೇಟ್ ಇದೆ ಏನು ಅಂತ ತಿಳ್ಕೊಳ್ಳೋಣ. ಒಂದು ವೇಳೆ ಈ HDFC ಎಫ್ ಡಿನಲ್ಲಿ 5 ವರ್ಷಕ್ಕೆ ಅಂತ ನೀವು ದುಡ್ಡನ್ನು ಹೂಡಿಕೆ ಮಾಡಿದ್ದೀರಿ ಅಂತ ಅಂದ್ಕೊಳ್ಳಿ. ಇಲ್ಲಿ ಜನರಲ್ ಆಗಿ ಎಲ್ಲಿಗೂ 6.15% ಇಂಟ್ರೆಸ್ಟ್ ಸಿಗುತ್ತೆ. ಆದರೆ ವಿಶೇಷವಾಗಿ ಇಲ್ಲಿ ಸೀನಿಯರ್ ಸಿಟಿಜನ್ಸ್ಗೆ ಅಂತ ಹೈಯೆಸ್ಟ್ ಇಂಟ್ರೆಸ್ಟ್ ರೇಟ್ ಇಟ್ಟಿದ್ದಾರೆ. ಇಲ್ಲಿ ಸೀನಿಯರ್ ಸಿಟಿಜನ್ಸ್ಗೆ 6.65% ಇಂಟ್ರೆಸ್ಟ್ ರೇಟ್ಸ್ ಇದೆ. ನೋಡಿ ಸ್ನೇಹಿತರೆ, ಒಂದು ವೇಳೆ ನೀವು 50,000 ದುಡ್ಡನ್ನು 5 ವರ್ಷಕ್ಕೆ ಹೂಡಿಕೆ ಮಾಡಿದರೆ 17,386 ರೂಪಾಯಿ ಬಡ್ಡಿ ಸಿಗುತ್ತೆ. ಅಂದರೆ ಟೋಟಲ್ ಆಗಿ ಮೆಚುರಿಟಿ ದುಡ್ಡು ನಿಮಗೆ 67,386. ಒಂದು ವೇಳೆ ನೀವು 1 ಲಕ್ಷ ದುಡ್ಡನ್ನು 5 ವರ್ಷಕ್ಕೆ ಹೂಡಿಕೆ ಮಾಡಿದರೆ 34,772 ರೂಪಾಯಿ ಬಡ್ಡಿ ಸಿಗುತ್ತೆ. ಅಂದರೆ 1 ಲಕ್ಷಕ್ಕೆ ನಿಮಗೆ 1,34,772 ರೂಪಾಯಿ ಮೆಚುರಿಟಿ ದುಡ್ಡು ಸಿಗುತ್ತೆ. ಅದೇ ನೀವು 5 ಲಕ್ಷ ದುಡ್ಡನ್ನು 5 ವರ್ಷಕ್ಕೆ ಅಂತ ಈ ಎಫ್ ಡಿನಲ್ಲಿ ಹೂಡಿಕೆ ಮಾಡಿದರೆ 1,73,860 ರೂಪಾಯಿ ಬಡ್ಡಿ ಸಿಗುತ್ತೆ. ಅಂದರೆ ಟೋಟಲ್ ಆಗಿ 5 ಲಕ್ಷಕ್ಕೆ 5 ವರ್ಷದಲ್ಲಿ 6,73,860 ರೂಪಾಯಿ ನಿಮಗೆ ರಿಟರ್ನ್ ಕೊಡುತ್ತೆ. ಆದರೆ ನೀವು ಸ್ವಲ್ಪ ತಲೆ ಓಡಿಸ್ಕೊಂಡ್ಬಿಟ್ಟು ಸೀನಿಯರ್ಸ್ಗೆ ಅಂತ ಇದರಲ್ಲಿ ಅಕೌಂಟ್ ತೆಗೆದ್ರೆ ಇಲ್ಲಿ 50,000 ದುಡ್ಡನ್ನು 5 ವರ್ಷಕ್ಕೆ ಅಂತ ಹೂಡಿಕೆ ಮಾಡಿದರೆ 18,988 ರೂಪಾಯಿ ಬಡ್ಡಿ ಸಿಗುತ್ತೆ. ಅಂದರೆ ಮೆಚುರಿಟಿ ಸಮಯದಲ್ಲಿ ನಿಮಗೆ 68,988 ರೂಪಾಯಿ. ಅದೇ ನೀವು 1 ಲಕ್ಷ ದುಡ್ಡನ್ನು 5 ವರ್ಷಕ್ಕೆ ಅಂತ ಇಲ್ಲಿ ಹೂಡಿಕೆಯನ್ನು ಮಾಡಿದರೆ 37,976 ರೂಪಾಯಿ ಬಡ್ಡಿ ಸಿಗುತ್ತೆ. ಅಂದರೆ 1 ಲಕ್ಷಕ್ಕೆ ಟೋಟಲ್ ಆಗಿ ಮೆಚುರಿಟಿ ಅಮೌಂಟ್ ನಿಮಗೆ 1,37,976 ರೂಪಾಯಿ ಸಿಗುತ್ತೆ. ಅದೇ ನೀವು 5 ಲಕ್ಷ ದುಡ್ಡನ್ನು 5 ವರ್ಷದ ತನಕ ಈ ಎಫ್ ಡಿನಲ್ಲಿ ಹೂಡಿಕೆ ಮಾಡಿದರೆ 1,89,881 ರೂಪಾಯಿ ನಿಮಗೆ ಸಿಗುತ್ತೆ. ಅಂದರೆ 5 ಲಕ್ಷಕ್ಕೆ ಮೆಚುರಿಟಿ ಅಮೌಂಟ್ ನಿಮಗೆ 6,89,881 ರೂಪಾಯಿ ರಿಟರ್ನ್ ಸಿಗುತ್ತೆ. ನೆನಪಿರಲಿ ಸ್ನೇಹಿತರೆ,
ಹೆಚ್ಚಿನ ದುಡ್ಡನ್ನು ಹೂಡಿಕೆ ಮಾಡಿದರೆ ಹೆಚ್ಚಿನ ರಿಟರ್ನ್ ನಿಮಗೆ ಸಿಗುತ್ತೆ. ಆದರೆ ನೆನಪಿರಲಿ, ಪ್ರೀಮೆಚೂರ್ ಆಗಿ ವಿತ್ಡ್ರಾವಲ್ ನೀವು ಮಾಡ್ಕೊಳ್ಳೋಕ್ಕೆ ಹೊರಟ್ರೆ 1% ಪೆನಲ್ಟಿ ಇದೆ. ನನ್ನ ಈ ಚಾನಲಲ್ಲಿ ಇನ್ನೂ ಉಪಯುಕ್ತ ಆಗುವಂಥ ವಿಡಿಯೋಸ್ಗಳನ್ನು ಹಾಕಿದ್ದೀನಿ. ಒಂದ್ಸಲ ಹೋಗಿ ಚೆಕ್ ಮಾಡ್ಕೊಳ್ಳಿ. ನಮ್ಮ ಈ ವಿಡಿಯೋವನ್ನು ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ.